ಸರಕಾರಿ ಹೆಣ್ಣುಮಕ್ಕಳ ಶಾಲೆ ಕಾಕಾನೂರಿನ ಎಲ್ಲ ವಿದ್ಯಾರ್ಥಿನಿಯರು ಶಾಲೆ ಬಹಿಷ್ಕರಿಸಿ ಶೌಚಾಲಯ ಸಲುವಾಗಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ತಮ್ಮ ಸಿಗಬೇಕಾದ ಮೂಲಭೂತ ಸೌಕರ್ಯ ಒದಗಿಸಲು ಕಳೆದ 1 ವರ್ಷದಿಂದ ಪರದಾಡುತ್ತಿದ್ದೆ. ಗ್ರಾಮ ಪಂಚಾಯಿತಿ ವತಿಯಿಂದ ಶೌಚಾಲಯ ಕಟ್ಟಡ ನಿರ್ಮಾಣವಾಗಿದ್ದರೂ ಅದನ್ನು ಮಕ್ಕಳಿಗೆ ಬಳಸಲು ಬಿಲ್ಲಿನ ಕಾರಣ ಹೇಳಿ ಕೊಡುತ್ತಿಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತಿದೆ. ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ಮಕ್ಕಳ ಸಮೇತ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಇಲ್ಲಿ ಹಾಕಲಿ ಮೊದಲ ನಿಮಗೆ ಹಾಕಲ್ಲ ಅಂತ ಒಂದ್ ದಿವಸ ಅಲ್ಲ 2 ದಿವಸ ಅಲ್ಲ ಏನ್ ಮಾಡಿ ಅಲ್ಲಿ ಹೇಳ್ರಿ ಅದಕ್ಕೆ ನಾ ತಗೊಂಡ್ರಿ 50,000 ಖರ್ಚು ಮಾಡಿ ಮನೇನಿಲ್ಲ. ನೀವು ಹೇಳಿ ತಕ್ಷಣ ಮನೇನಿಲ್ಲ, ಇದು ಲೇಟ್ ಆದ್ರೂ ಕೂಡ ಅದನ್ನ ಮಾಡಿಕೊಡ್ರಿ ಅಂತ ಆಯ್ತು. ನಾ ಹೋಗ್ತೇನೆ, ಇದನ್ನ ನಾನಂತೂ ಮಾಡಿಕೊಟ್ಟೇನೆ. ಪಾಯ್ಕಾನಿ ಇದು ನನಗೆ ನಾನ ಮಾಡಿಕೊಡ್ತೀನಿ, ಅವ್ರು ಬೇಡ, ಯಾರು ಬೇಡ. ಬಿಲ್ಲ ನೀ ಬಿಡ್ಲಿ, ನಂದ ಖರ್ಚು ಮಾಡ್ಕೊಂಡ್ರೆ ನಾನ ಮಾಡಿಕೊಡ್ತೀನಿ. ನನಗೆ